ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ. ಆಗ ಜಗ್ಗದ ಸರ್ಕಾರ ಈ 3 ದಿನದ ಪಾದಯಾತ್ರೆಗೆ ಜಗ್ಗುತ್ತಾ? ಪಾದಯಾತ್ರೆ ನಿನ್ನೆಯ ದಿನ ಏನು ಪ್ರಾರಂಭ ಆಗಿದೆ, 3 ದಿನಗಳ ಫ್ರೀಡಂ ಪಾರ್ಕ್ವರೆಗೂ ಹೋಗ್ತಕ್ಕಂಥ ಈ ಒಂದು ಪಾದಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನದಾತರು ಇವತ್ತು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಏನು ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಅಂಥವ್ರನ್ನ ಇವತ್ತು ತಡೆಗಟ್ಟತಕ್ಕಂಥದ್ದಕ್ಕೆ ಸರ್ಕಾರ ಸಾಕಷ್ಟು ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವನ್ನು ನೋಡಿದಾಗ ತಾವೇ ಗಮನಿಸಿರ್ತೀರಿ, ಸಮಿತಿ 3 ರಿಂದ 4 ವಾರದ ಹಿಂದೆ ಮಾತು ಕೊಟ್ಟಂಥದ್ದು ಏಕಾಏಕಿ ಹಿಂದಿನ ದಿನ ಅಂದರೆ ಮೊನ್ನೆ ರಾತ್ರಿ ಅದನ್ನು ಘೋಷಣೆ ಮಾಡ್ತಾರೆ. ಅದಾದ ಮೇಲೆ ನಿನ್ನೆಯ ದಿನ ಮುಖ್ಯಮಂತ್ರಿಗಳು ಕಾಂಪನ್ಸೇಷನ್ ಹೈಕ್ ಕೊಡ್ತಾ ಇದ್ದೀನಿ, 2 ಕೋಟಿ ಅಲ್ಲ 3 ಕೋಟಿ ಆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಬಂದು. ಈ ರೀತಿ ಈಗ ಏನು ಪಾದಯಾತ್ರೆಗೆ ಜಾಹೀರಾತುಗಳು, ಇಲ್ಲಿ ನೀವು ಹೋರ್ಡಿಂಗ್ಸ್ಗಳು ನೋಡ್ಬೋದು, ಇವೆಲ್ಲ ನೋಡಿದಾಗ ಬಹುಶಃ ರೈತರು ಇದರಲ್ಲಿ ಗೆಲುವನ್ನು ಸಾಧಿಸ್ತಾರೆ, ರೈತರಿಗೆ ಜಯ ಆಗ್ತದೆ ಅಂತಕ್ಕಂಥ ಆತಂಕ 100ಕ್ಕೆ 100 ಸರ್ಕಾರದಲ್ಲಿ ಕಾಣ್ತಾ ಇದೆ. ದೇವೇಗೌಡರು ಬರ್ತಾ ಇದ್ದಾರೆ, ಹೋರಾಟಕ್ಕೆ ಇನ್ನೊಂದಷ್ಟು ಬಲ ಬಂದಂಗೆ ಆಯ್ತಾ ಅಂತ? ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ರೈತ ಪರವಾದಂಥ ಚಳುವಳಿಗಳ ಮೂಲಕ ನಿಜವಾದ ರೈತ ನಾಯಕನಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿರ್ತಕ್ಕಂಥವ್ರು. ಅವರು ರೈತರ ಬದ್ಧತೆ ಏನಿದೆ ಅದನ್ನ ನಿರಂತರವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಬಿಡದಿ ಭಾಗದ ರೈತರ ಜೊತೆಯಲ್ಲಿ ಮೊದಲನೇ ದಿನದಿಂದನೂ ಕೂಡ ಇವತ್ತು 517ನೇ ದಿನಕ್ಕೆ ಒಂದು ಹೋರಾಟ ಕೈಗೆತ್ಕೊಂಡಿರ್ತಕ್ಕಂಥದ್ದು ರೈತರು. ಪ್ರತಿನಿತ್ಯದ ಸಂಪರ್ಕದಲ್ಲಿ ದೇವೇಗೌಡರು ಸಾಹೇಬರು ರೈತರ ಜೊತೆ ಇದ್ದಾರೆ. ಗಟ್ಟಿಯಾಗಿ ರೈತರ ಜೊತೆ ದೇವೇಗೌಡರು ಸಾಹೇಬರು ಇವತ್ತು ಬಂದು ಪಶ್ಚಾತ್ತಾಪ ಯಾತ್ರೆ ಪ್ರಾಯಶ್ಚಿತ್ತ ಯಾತ್ರೆ ಮುಂದೊಂದು ದಿನ 28ಕ್ಕೆ ಜನ ತೋರಿಸ್ತಾರೆ. ಇಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಮನಗರ.